ದಾನ ಅನ್ನೋದು ಒಂದು ಶ್ರೇಷ್ಠವಾಗಿರತಕ್ಕಂತಹ ವಸ್ತು. ಎಷ್ಟೇ ಬಡವರಾದರೂ ದಾನ ಬುದ್ಧಿಯಿಂದ ದೂರವಾಗಬಾರದು. ಜಲದಾನವನ್ನು ಮಾಡಿದರೆ ವಾಜಪೇಯಿ ಯಾಗ ಮಾಡಿದ ಫಲ ಬರುತ್ತೆ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅನ್ನದಾನಂ ಪರಂದಾನಂ. ಅನ್ನದಾನ ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ದಾನ. ಅದರಲ್ಲಿಯೂ ಜೀವನವನ್ನು ಕಲ್ಪಿಸ್ತಕ್ಕಂತಹ ಜಲದಾನ ಅದು ಅತ್ಯಂತ ಶ್ರೇಷ್ಠವಾಗಿರುವಂತಹ ದಾನ. ಅಂತಹ ಜಲದಾನವನ್ನು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಹಾಭಾರತದಲ್ಲಿ ಒಂದು ವಿಚಾರ ಬರುತ್ತೆ. ಹಿಂದೆ ಸುಶೀಲ ಅಂತ ಜಿತೇಂದ್ರನಾಗಿರತಕ್ಕಂತಹ ಒಬ್ಬ ವಿದ್ವಾಂಸನಿದ್ದ, ಹರಿಭಕ್ತ. ಊಂಛವೃತ್ತಿಯಿಂದ ಜೀವನ ಮಾಡ್ತಾ ಇದ್ದ. ಅತಿಥಿ ಸತ್ಕಾರ, ಮೌನವ್ರತ, ಭಗವಚ್ಚಿಂತನೆ, ಪಶುಪಕ್ಷಿಗಳಿಗೆ ಜಲದಾನ, ಎಲ್ಲೆಡೆಯಲ್ಲಿಯೂ ಅಂತರ್ಯಾಮಿಯಾಗಿರ್ತಕ್ಕಂತಹ ಆ ಭಗವಂತನ ಚಿಂತನೆ ಮಾಡ್ತಾ ಇದ್ದ. ಇದು ಇವನ ಬದುಕಿನ ಒಂದು ಪರಿಪಾಠ ಆಗಿತ್ತು. ಈ ಕೆಲವು ಪುಣ್ಯಕರವಾಗಿರತಕ್ಕಂತಹ ವೃಕ್ಷಗಳಿವೆ. ಆ ವೃಕ್ಷಗಳನ್ನು ಏರಿ ಅಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಪಕ್ಷಿಗಳಿಗೂ ಕೂಡ ನೀರೆರಿತಾ ಇದ್ದ, ನೀರುಣಿಸ್ತಾ ಇದ್ದ. ತುಂಬ ಕಷ್ಟ ಸಮಯದಲ್ಲಿ ಆಳವಾದ ಬಾವಿಗಳ ನೀರನ್ನು ಸೆಳೆದು ಜಲದಾನ ಮಾಡ್ತಾ ಇದ್ದ. ಬಹಳಷ್ಟು ಕಾಲ ಬದರಿಕಾಶ್ರಮದಲ್ಲಿ ವಾಸವಾಗಿದ್ದ. ಇವನ ದಾನದ ಮಹತ್ವವನ್ನು ಅರಿತು ದೇವತೆಗಳು, ಯಕ್ಷರು, ಸಿದ್ಧರು, ಗುಹ್ಯರು, ಚಾರಣರು ಎಲ್ಲರೂ ಇವನ ಆಶ್ರಮದಲ್ಲಿ ಕ್ರೀಡಿಸ್ತಾ ಇದ್ದರು. ಒಮ್ಮೆ ದೇವೇಂದ್ರ ಅಗ್ನಿದೇವನ ಜೊತೆಗೆ ಇವನ ದಾನ ಬುದ್ಧಿಯನ್ನು ಪರೀಕ್ಷೆ ಮಾಡಬೇಕು ಅಂತ ರೂಪಾಂತರದಿಂದ ಬರ್ತಾನೆ. ಸುಶೀಲ ಬ್ರಾಹ್ಮಣ ಈ ಇಬ್ಬರು ಬಂದಿದ್ದಾರೆ, ದೇವೇಂದ್ರ ಮತ್ತು ಅಗ್ನಿ. ಅವರಿಬ್ಬರ ಪಾದಗಳನ್ನು ತೊಳೆದು ಕುಳ್ಳಿರಿಸಿ ಜಲದಾನ ಮಾಡ್ತಾನೆ. ಆದರೆ ಆ ಜಲವನ್ನು ಪಾನ ಮಾಡುತ್ತಾ ಇಂದ ತೃಪ್ತನಾಗದೆ ಮತ್ತೂ ನೀರು ಕೊಡುವಂತ ಯಾಚಿಸ್ತಾನೆ. ಅವನ ಮನೆಯಲ್ಲಿ ತುಂಬಿಟ್ಟಿರ್ತಕ್ಕಂಥ ಎಲ್ಲ ನೀರಿನ ಪಾತ್ರೆಗಳು ಬರಿದಾದವು. ಆದರೆ ಬಂದ ಈ ಬ್ರಾಹ್ಮಣರಿಗೆ ತೃಪ್ತಿ ಆಗಲಿಲ್ಲ. ಆಗ ಇವ ಹರಿಯನ್ನು ಧ್ಯಾನಿಸಿ ನನ್ನನ್ನು ರಕ್ಷಿಸುವುದು ಕೇಳ್ಕೊಳ್ತಾನೆ. ಪಾನೀಯಂನೈವ ಪಶ್ಯಾಮಿ ಪಿಪಾಸುಹು ಬ್ರಾಹ್ಮಣೋತ್ತಮ ಕಿಂ ಕರೋಮಿ ಜಗನ್ನಾಥ ಪಾಹಿ ಮಾಂ ಬ್ರಾಹ್ಮಣೋತ್ತಮಂ ಅಂತ ಪ್ರಾರ್ಥನೆ ಮಾಡ್ತಾನೆ. ಪಾನೀಯ ಶಾಲೆ ಇಟ್ಟಂತಹ ಎಲ್ಲ ಪಾತ್ರೆಗಳಲ್ಲಿರ್ತಕ್ಕಂತಹ ನೀರು ಖಾಲಿಯಾಗಿ ಹೋಗಿದೆ. ಆದರೆ ಈ ಬ್ರಾಹ್ಮಣ ಇನ್ನೂ ಪಿಪಾಸವಾಗಿದ್ದಾನೆ, ಅವನಿಗೆ ಬಾಯಾರಿಕೆ ಕಡಿಮೆ ಆಗಿಲ್ಲ. ಹೇ ಜಗನ್ನಾಥ, ನನ್ನನ್ನು ರಕ್ಷಿಸು, ನಾನು ಏನು ಮಾಡಲಿ? ಈ ಬ್ರಾಹ್ಮಣೋತ್ತಮನ ರಕ್ಷಿಸು. ಪಿತಾ ಮಾತಾ ಗುರು ತೀರ್ಥಂ ಧರ್ಮೋ ಬಂಧು ಸುಹೃತ್ತಮಃ ಅತಃ ತ್ವಂ ಮಮ ದೇವೇಶ ವೃತಂ ಪಾಹಿ ನಮೋಸ್ತುತೆ ಅಂತ ಪ್ರಾರ್ಥನೆ ಮಾಡ್ತಾನೆ. ನೀನೇ ನನ್ನ ತಂದೆ, ನೀನೇ ನನ್ನ ತಾಯಿ, ನೀನೇ ನನ್ನ ಗುರು, ನೀನೇ ನನ್ನ ತೀರ್ಥ, ನೀನೇ ನನ್ನ ಬಂಧು, ನೀನೇ ನನ್ನ ಅತ್ಯಂತ ಪ್ರಿಯ ಸ್ನೇಹಿತ. ಆದ್ದರಿಂದ ಹೇ ದೇವೇಶ, ನನ್ನ ವ್ರತವನ್ನು ನೀನು ಸಾರ್ಥಕಗೊಳಿಸು, ನಿನಗೆ ನಮಸ್ಕಾರ ಅಂತ ಪ್ರಾರ್ಥನೆ ಮಾಡ್ತಾನೆ. ಈ ರೀತಿಯಾಗಿ ಬ್ರಾಹ್ಮಣ ಆ ಹರಿಯನ್ನು ಪ್ರಾರ್ಥಿಸಿದಾಗ ಮನೆಯ ಪಾತ್ರೆಗಳೆಲ್ಲವೂ ಅವನ ದಯೆಯಿಂದ
ತುಂಬಿಕೊಳ್ತವೆ. ಇಂದ್ರ ಆಗ ಪ್ರಳಯಕಾಲದ ಬೆಂಕಿ ನೀರನ್ನು ಕುಡಿಯುವ ಹಾಗೆ ಆ ಎಲ್ಲ ನೀರನ್ನು ಕುಡಿಬಿಡ್ತಾನೆ. ಬ್ರಾಹ್ಮಣ ಮತ್ತೆ ಹರಿಯನ್ನು ಪ್ರಾರ್ಥನೆ ಮಾಡಿ ಯಥೇಷ್ಟ ನೀರನ್ನು ದಾನ ಮಾಡ್ತಾನೆ. ಸಂತುಷ್ಟರಾಗಿರತಕ್ಕಂತಹ ಆ ದೇವೇಂದ್ರ ಸ್ವರ್ಗಕ್ಕೆ ಹೊರಡುತ್ತಾನೆ. ಜಲದಾನ ಮಾಡಿದ ಆ ಬ್ರಾಹ್ಮಣನ ವಿಷಯದಲ್ಲಿ ತುಂಬ ಆಶ್ಚರ್ಯವಾಗುತ್ತೆ. ಮತ್ತೆ ದೇವೇಂದ್ರ ಅವನನ್ನು ಪರೀಕ್ಷೆ ಮಾಡಲಿಕ್ಕೆ ಬರ್ತಾನೆ. ಹೀಗೆ 21 ಬಾರಿ ಆ ದೇವೇಂದ್ರ ಆ ಬ್ರಾಹ್ಮಣನನ್ನು ಪರೀಕ್ಷೆ ಮಾಡ್ತಾನೆ. ಅವನ ಧರ್ಮವನ್ನು ಅಪಹರಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಅವನಿಗೆ. ಈ ಒಂದು ಕಥೆಯನ್ನು ಹೇಳ್ತಾ ಮಹಾಭಾರತದಲ್ಲಿ ಕೃಷ್ಣ ಧರ್ಮರಾಜನ ಹೇಳ್ತಾನೆ, ಭಕ್ತಾಧೀನೋ ಹ್ಯಹಂ ಪಾರ್ಥ ತೇಷಾಮಿಷ್ಟಂ ದದಾಮಿ ಚ ತಾನ್ ಲೋಕೇಪಿ ಅನ್ಯಥಾ ಕರ್ತುಂ ಕಹ ಸಮರ್ಥೋ ನು ಪಂಡಿತಃ. ಹೇ ಯುಧಿಷ್ಠಿರ, ನಾನು ಭಕ್ತರ ಅಧೀನಾಗಿದ್ದೇನೆ, ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ತೇನೆ. ಅವರನ್ನು ಲೋಕದಲ್ಲಿ ವಿಪರೀತವಾಗಿ ನಡೆಸಿಕೊಳ್ಳಲು ಯಾವ ವಿದ್ವಾಂಸನೂ ಕೂಡ ಸಮರ್ಥನಾಗುವುದಿಲ್ಲ. ದೇವೇಂದ್ರ ಪುನಃ ಪರೀಕ್ಷಿಸಿ ಆ ಬ್ರಾಹ್ಮಣನ ಪರಿಸರದಲ್ಲಿ ಏನು ಮಾಡ್ತಾನೆ ಅಂದರೆ 12 ವರ್ಷಗಳ ಕಾಲ ನೀರು ಬರದ ಹಾಗೆ, ಮಳೆ ಬರದ ಹಾಗೆ ಮಾಡ್ತಾನೆ. ಮಳೆ ಬರಲಿಲ್ಲ 12 ವರ್ಷ. ಆದರೆ ನನ್ನ ಭಕ್ತ ಮೇಲಿನ ದಯೆಯಿಂದ ನಾನು ಭೂಮಿಯಿಂದಲೇ ನೀರು ಜಿನುವ ಹಾಗೆ ಮಾಡಿ 12 ವರ್ಷಗಳ ಕಾಲ ಬರಗಾಲದಲ್ಲಿಯೂ ಕೂಡ ಅವನು ಜಲದಾನ ಮಾಡುವ ಹಾಗೆ ಮಾಡಿದೆ ಅಂತ ಹೇಳ್ತಾನೆ. ಹೀಗೆ ಇಂದ್ರ ಪುನಃ ಅವನನ್ನು ಪರೀಕ್ಷಿಸಲಿಕ್ಕೆ ಅನೇಕ ಗ್ರಹಗಳನ್ನು ಕಳಿಸ್ತಾನಂತೆ. ಆ ಎಲ್ಲ ದೇವತೆಗಳು ಒಟ್ಟಾಗಿ ಹೋಗಿ ಜಲಪಾನ ಮಾಡಿದರೂ ಕೂಡ ನೀರು ಬತ್ತಲಿಲ್ಲ. ಆಗ ಇಂದ್ರ ಯೋಚನೆ ಮಾಡ್ತಾನಂತೆ, ಅನ್ಯಥಾ ಚಿಂತಿತಂ ಕಾರ್ಯಂ ದೈವೇನ ಕೃತಂ ಅನ್ಯಥಾ ಅಹಂ ಅನ್ಯತ್ ಚಿಂತೆಯಾಮಿ ದೈವಮನ್ಯತ್ ಚಿಂತೆಯೇತ್. ನಾವು ಏನೋ ಆಲೋಚನೆ ಮಾಡ್ತೇವೆ. ಅವ ಹೇಳ್ತಾನೆ, ನಾನು ಬೇರೆ ರೀತಿ ಆಲೋಚನೆ ಮಾಡಿದೆ, ಆದರೆ ದೈವದಿಂದ ಬೇರೆ ರೀತಿಯಾಗಿ ಕಾರ್ಯ ನಡೆದು ಹೋಯಿತು. ನಾನು ಬೇರೆಯನ್ನೇ ಚಿಂತಿಸ್ತಾ ಇದ್ದೇನೆ, ಆದರೆ ದೈವ ನನ್ನ ವಿರುದ್ಧವಾಗಿ ಆಲೋಚಿಸದೆ ಅಂತ ಹೀಗೆ ಚಿಂತಾಕ್ರಾಂತನಾಗಿ ಇಂದ್ರ ದೇವತೆಗಳಿಂದ ಸಹಿತನಾಗಿ ಯೋಚನೆ ಮಾಡಿದ್ದಂತೆ. ಇವ ಸಾಮಾನ್ಯ ವಿಪ್ರನಲ್ಲ, ಇವನ ದಾನದಿಂದ ಪಿತೃಗಳೆಲ್ಲ ತೃಪ್ತರಾಗಿದ್ದಾರೆ. ಭಕ್ತರ ಮಹಿಮೆಯನ್ನು ಆ ಪುಂಡರೀಕಾಕ್ಷನೇ ಬಲ್ಲ. ಆ ಬ್ರಾಹ್ಮಣನಿಗೆ ಇಂದ್ರ ಸ್ವರ್ಗಲೋಕವನ್ನು ದಯಪಾಲಿಸಿದಂತೆ. ಅವನನ್ನು ಕರೆದೊಯ್ಯಲಿಕ್ಕೆ ಸ್ವರ್ಗದ ವಿಮಾನವನ್ನು ಕಳಿಸಿದ್ದಂತೆ. ಆಗ ಆ ಬ್ರಾಹ್ಮಣ, ನನಗೆ ಮಾತ್ರ ಸ್ವರ್ಗವಲ್ಲ, ಈ ಸ್ಥಳಕ್ಕೆ ಆಗಮಿಸಿದ ವ್ಯಕ್ತಿಗಳನ್ನು, ಈ ಸ್ಥಳಕ್ಕೆ ಯಾರು ವ್ಯಕ್ತಿಗಳು ಬರ್ತಾರೆ ಅವರಿಗೆಲ್ಲ ಸ್ವರ್ಗವಾಗಲಿ, ಸಹಸ್ರಾರು ದೇವತೆಗಳು ಬಂದು ಜಲಪಾನ ಮಾಡಿದಂತಹ ಪುಣ್ಯಭೂಮಿ ಇದಾಗಿದೆ. ನೀವು ಒಂದು ವೇಳೆ ಈ ವರವನ್ನು ನೀಡದಿದ್ದಲ್ಲಿ ನಾನು ಇಲ್ಲೇ ವಾಸ ಮಾಡ್ತೇನೆ, ನಾನು ಸ್ವರ್ಗಕ್ಕೆ ಬರುವುದಿಲ್ಲ. ಇಷ್ಟು ದಾನ ಮಾಡಿದ ಸ್ಥಳದಲ್ಲಿ ವಿಷ್ಣುವಿನ ಸನ್ನಿಧಾನ ಇದೆ. ಆದ್ದರಿಂದ ಈ ಸ್ಥಳದಲ್ಲಿರ್ತಕ್ಕಂತಹ ಗಿಡ, ಮರ, ಲತೆ, ಪೊದೆ, ಪ್ರಾಣಿಗಳು, ಪಕ್ಷಿಗಳು ಎಲ್ಲರಿಗೂ ಇದು ಸ್ವರ್ಗವಾಗಬೇಕು ಅಂತ ವರವನ್ನು ಪಡೆದು ಸ್ವರ್ಗಕ್ಕೆ ಸೇರಿದಂತೆ ಧರ್ಮರಾಜನಿಗೆ ಕೃಷ್ಣ ಹೇಳಿದಂತಹ ಕಥೆ ಇದು. ಆದ್ದರಿಂದ ಹೇ ಧರ್ಮರಾಜ, ನೀನು ಬಾವಿಗಳನ್ನು ತೋಡಿಸು, ಕಷ್ಟದಲ್ಲಿದ್ದ ಮನುಷ್ಯರಿಗೆ ಜಲದಾನವನ್ನು ಮಾಡು, ದರಿದ್ರರಿಗೆ ಇದು ಪರಮಧರ್ಮ, ದೇವತೆಗಳಿಗೂ ಇದು ದುರ್ಲಭವಾಗಿರತಕ್ಕಂತಹ ಧರ್ಮ. ಇಂತಹ ಶ್ರೇಷ್ಠವಾಗಿರತಕ್ಕಂತಹ ಚರಿತ್ರೆಯನ್ನು ಹೇಳುವ ಮೂಲಕವಾಗಿ ಜಲದಾನದ ಒಂದು ಮಹತ್ವವನ್ನು ಪರಮಾತ್ಮ ಯುಧಿಷ್ಠಿರನಿಗೆ ನಿರೂಪಿಸ್ತಾನೆ.